ಮಧ್ಯರಾತ್ರಿ 2 ಗಂಟೆಯ ವೇಳೆಗೆ ಮೊಬೈಲ್ ರಿಂಗ್ ಆದಾಗ ಗಾಢ ನಿದ್ರೆಯಲ್ಲಿದ್ದ ವಿಜಯ್ ಕಾಲ್ ರಿಸೀವ್ ಮಾಡಲು ಆಗದೆ ಹಾಗೇ ಮಲಗಿದ. ಆದರೆ ನಿರಂತರವಾಗಿ ಮೊಬೈಲ್ ರಿಂಗಣಿಸುತ್ತಲೇ ಇದ್ದಾಗ ಬಲವಂತವಾಗಿ ಕಣ್ಣನ್ನು ಹಿಸುಕಿಕೊಳ್ಳುತ್ತಾ ಮೊಬೈಲ್ ಎತ್ತಿಕೊಂಡು ನೋಡಿದಾಗ ಸರಿತಾ ಮೇಡಂ ಕಾಲಿಂಗ್ ಎಂದಿರುವುದನ್ನು ನೋಡಿ ಏನು ಎಮರ್ಜೆನ್ಸಿನೇನೋ ಎಂದುಕೊಳ್ಳುತ್ತಾ ಹಲೋ ಎಂದ. ವಿಜಯ, ನಿಮ್ಮ ಸಾಹುಕಾರರಿಗೆ ತುಂಬ ಹುಷಾರಿಲ್ಲಪ್ಪ, ಬೇಗ ಬಾ ಎಂದಷ್ಟೇ ಹೇಳಿದಾಗ ಆಯ್ತು ಅಮ್ಮ, ನಾನೀಗಲೇ ಹೊರಟೆ, ನೀವು ಧೈರ್ಯವಾಗಿರಿ ಎಂದು ಹೇಳುತ್ತಾ ಹಾಸಿಗೆ ಬಿಟ್ಟು ಎದ್ದ. ಇವನು ರೆಡಿಯಾಗುವಾಗ ಎಚ್ಚರಗೊಂಡ ಅವನ ಹೆಂಡತಿ ಸೌಮ್ಯಾಳಿಗೆ ವಿಷಯ ತಿಳಿಸುತ್ತಾ ನಾನು ಈಗಲೇ ಸಾಹುಕಾರರ ಮನೆಗೆ ಹೊರಡಬೇಕಾಗಿದೆ ಎಂದು ಹೇಳುತ್ತಾ ಕಾರ್ ಕೀ ತೆಗೆದುಕೊಂಡು ಹೊರಡುವಾಗ ಹೆಂಡತಿಗೆ ಒಂದು ಹೂಮುತ್ತನ್ನಿತ್ತು ಬಾಗಿಲು ಹಾಕಿಕೊಳ್ಳುವಂತೆ ಹೇಳಿ ಹೊರಟ ವಿಜಯ್. ಕಾರು ಓಡಿಸುತ್ತಿದ್ದ ವಿಜಯನಿಗೆ ಕಾರಿನ ಚಕ್ರಗಳು ಉರುಳಿದಂತೆ ಅವನ ಮನಸ್ಸಿನಲ್ಲಿ ತನ್ನ ಹಾಗೂ ತನ್ನ ದಣಿಗಳಾದ ಧನಂಜಯ ರಾವ್ರವರ ನಡುವಿನ ಬಾಂಧವ್ಯದ ನೆನಪುಗಳು ಹರಿದಾಡಿದವು. ತಾನು ಮೊದಲ ದಿನ ತನ್ನ ಮಾಲೀಕರನ್ನು ಭೇಟಿಯಾದ ದಿನದಿಂದ ಇಂದಿನವರೆಗೂ ಬೆಸೆದುಕೊಂಡಿದ್ದ ಅವರ ಮತ್ತು ಅವನ ನಡುವಿನ ಅನುಬಂಧದ ನೆನಪುಗಳು ಸುರುಳಿ ಸುರುಳಿಯಾಗಿ ಬಿಚ್ಚಿಕೊಳ್ಳುತ್ತಾ ಹೋದವು. 18 ತುಂಬಿದ್ದ ನಾನು ಅಂದು ಧನಂಜಯರಾವ್ ಮನೆಯ ಕಾರ್ ಡ್ರೈವರ್ ಆಗಿ ಸೇರಿಕೊಳ್ಳಲು ಹೋದಾಗ ಆಗ ತಾನೇ ಚಿಗುರು ಮೀಸೆಯೊಡೆಯುತ್ತಿದ್ದ ನನ್ನನ್ನು ನೋಡಿದ ಅವರು ಜೋರಾಗಿ ನಕ್ಕು, ಏನಪ್ಪ, ನಿನಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟವರು ಯಾರು? ಇನ್ನೂ ನೀನು ಚೋಟಾ ಬಚ್ಚ, ಹೋಗಪ್ಪ, ನೀನು ಓದನ್ನು ಮುಂದುವರೆಸು, ನಮ್ಮ ಬಳಿ ದೊಡ್ಡ ದೊಡ್ಡ ಕಾರ್ಗಳಿವೆ, ನಾನು ನಿನ್ನನ್ನು ಯಾವ ಧೈರ್ಯದ ಮೇಲೆ ಡ್ರೈವರ್ ಆಗಿ ಸೆಲೆಕ್ಟ್ ಮಾಡಿಕೊಳ್ಳಲಿ? ಹೋಗು ಮಗು, ನೀನು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಕೆಲಸ ಮಾಡುವುದು ಸರಿಯಲ್ಲ ಎಂದು ಬಿಟ್ಟಾಗ ನಾನು ಅವರ ಕಾಲುಗಳನ್ನು ಹಿಡಿದು, ಸರ್, ಇಲ್ಲ ಅನ್ಬೇಡಿ ಸರ್, ನನ್ನ ಮನೆಯಲ್ಲಿ ನಾನೇ ಹಿರಿಯ ಮಗ, ನನ್ನ ಹಿಂದೆ 2 ತಮ್ಮಂದಿರು 2 ತಂಗಿಯರು ಇದ್ದಾರೆ. ನನ್ನ ತಂದೆ ಅಪಘಾತವೊಂದರಲ್ಲಿ 2 ಕಾಲುಗಳನ್ನು ಕಳೆದುಕೊಂಡು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ನನ್ನ ತಾಯಿ 4 ಮನೆಗಳಲ್ಲಿ ಕೆಲಸ ಮಾಡಿ ನಮ್ಮನ್ನು ಸಾಕುತ್ತಿದ್ದಾರೆ. ನಾನು ಚೆನ್ನಾಗಿ ಡ್ರೈವಿಂಗ್ ಕಲಿತಿದ್ದೇನೆ, ಪ್ಲೀಸ್ ಸರ್, ನನಗೆ ಈ ಕೆಲಸ ತುಂಬ ಅಗತ್ಯವಿದೆ ಎಂದು ನನ್ನ ಮನೆಯ ಕಷ್ಟಗಳನ್ನು ಹೇಳಿಕೊಂಡು ಗೋಗರೆದಾಗ ನನ್ನ ಮೇಲೆ ಕನಿಕರ ತೋರಿದ ದಣಿಗಳು, ನಿನ್ನನ್ನು ನೋಡಿದರೆ ಅಯ್ಯೋ ಅನಿಸುತ್ತದೆ ಕಣೋ, ದೇವರ ಮೇಲೆ ಭಾರ ಹಾಕಿ ನಿನಗೆ ಈ ಡ್ರೈವರ್ ಕೆಲಸ ಕೊಡುತ್ತೀನಿ, ಆದರೆ ನನ್ನನ್ನು ಪೊಲೀಸ್ ಸ್ಟೇಷನ್ ಜೈಲ್ ಮೆಟ್ಟಿಲುಗಳನ್ನು ಹತ್ತಿಸಬೇಡ ಎಂದು ಹೇಳಿದ ಅವರು ನನ್ನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿ ಕಳುಹಿಸಿದ್ದರು. ನನ್ನನ್ನು ಡ್ರೈವರ್ ಆಗಿ ನೇಮಕ ಮಾಡಿಕೊಂಡರೂ ನನ್ನ ಜೊತೆಗೆ ಯಾವಾಗಲೂ ಒಬ್ಬ ನುರಿತ ಡ್ರೈವರನ್ನು ಜೊತೆಗೆ ಕಳಿಸುತ್ತಿದ್ದರು. ನನ್ನ ಡ್ರೈವಿಂಗ್ ಮೇಲೆ ಅವರಿಗೆ ನಂಬಿಕೆ ಬರುವವರೆಗೂ ನನ್ನ ಜೊತೆಗೆ ಒಬ್ಬ ನುರಿತ ಡ್ರೈವರ್ ಇರುವಂತೆ ನೋಡಿಕೊಳ್ಳುತ್ತಿದ್ದರು. ನಂತರ ನನ್ನ ಕೆಲಸದ ಮೇಲೆ ಅವರಿಗೆ ವಿಶ್ವಾಸ ಬೆಳೆದು ತಮ್ಮ ವೈಯಕ್ತಿಕ ಕೆಲಸಗಳಿಗೆಲ್ಲ ನನ್ನನ್ನೇ ಕರೆದೊಯ್ಯುತ್ತಿದ್ದರು. ಬರಬರುತ್ತಾ ನಮ್ಮಿಬ್ಬರ ವಿಶ್ವಾಸ ತಂದೆ ಮಗನಂತೆ ಬೆಳೆದದ್ದು. ಅವರ 3 ಹೆಣ್ಣು ಮಕ್ಕಳು ಮದುವೆಯಾಗಿ ಅಮೆರಿಕದಲ್ಲಿ ನೆಲೆಸಿದಾಗ ನನ್ನನ್ನೇ ಮನೆಯ ಮಗನಂತೆ ಕಾಣುತ್ತಿದ್ದು ನನಗೊಂದು ಮನೆ ಕಟ್ಟಿಕೊಟ್ಟು ಮದುವೆ ಮಾಡಿಸಿ ನನ್ನ ತಮ್ಮ ತಂಗಿಯರಿಗೂ ದಾರಿ ತೋರಿಸಿದ ದಣಿಗಳು ತುಂಬ ಉದಾರ ಮನಸ್ಸಿನವರು. ನನ್ನನ್ನು ಕಂಡರೆ ಅವರಿಗೆ ತುಂಬ ಅಕ್ಕರೆ. ಪ್ರತಿದಿನವೂ ನನಗೆ ಕೊಡದೆ ಅವರೇನೂ ತಿನ್ನುತ್ತಿರಲಿಲ್ಲ, ಅಷ್ಟೊಂದು ಉದಾರ ಮನಸ್ಸಿನವರು. ಈ 15 ವರ್ಷಗಳಲ್ಲಿ ಅವರ ಕೃಪಾ ಕಟಾಕ್ಷದಿಂದ ನಮ್ಮ ಮನೆಯ ತಾಪತ್ರಯಗಳೆಲ್ಲ ಮಂಗಮಾಯವಾಯಿತು. ಅವರ ಪತ್ನಿ ಸರಿತಾ ಮೇಡಂ ಕೂಡ ತುಂಬ ಒಳ್ಳೆಯ ಹೆಂಗಸು. ಅವರ ಮನೆಯಲ್ಲಿ ಯಾವುದೇ ಕೆಲಸವಾಗಬೇಕಾದರೂ ನನ್ನನ್ನು ಮೊದಲು ಬರ ಹೇಳುತ್ತಿದ್ದರು. ಅವರ 3 ಹೆಣ್ಣು ಮಕ್ಕಳ ಮದುವೆಗಳಲ್ಲಿ ನನ್ನ ಕೈಯಲ್ಲೇ ಅವರ ಬೀರುವಿನ ಕೀಗಳು, ಮನೆಯ ಕೀಗಳು ಎಲ್ಲವನ್ನು ಕೊಟ್ಟುಬಿಟ್ಟು ನನಗೆ ಜವಾಬ್ದಾರಿ ವಹಿಸಿದ್ದರು. ಇದನ್ನು ಕಂಡು ಅವರ ನೆಂಟರಿಷ್ಟರು ನನ್ನ ಬಗ್ಗೆ ಅವಮಾನಿಸಿ ಮಾತನಾಡಿದರೆ ದಣಿಗಳು ಸಹಿಸುತ್ತಿರಲಿಲ್ಲ. ಅವರಿಗೆಲ್ಲ ತಕ್ಕ ಉತ್ತರ ಕೊಟ್ಟು ಅವರ ಬಾಯಿ ಮುಚ್ಚಿಸುತ್ತಿದ್ದರು. ನನ್ನ ಲೆವೆಲ್ ಏನು, ಅವರ ಲೆವೆಲ್ ಏನು, ಇಂತಹ ಮಾಲೀಕರನ್ನು ಪಡೆದಿರುವುದು ನನ್ನ ಭಾಗ್ಯವೇ ಸರಿ. ಆದರೆ ದಣಿಗಳಿಗೆ ಈಗ ಇದ್ದಕ್ಕಿದ್ದಂತೆ ಏನಾಯಿತು? ಮೊನ್ನೆ ನಾನೇ ಅವರನ್ನು ರೆಗ್ಯುಲರ್ ಚೆಕಪ್ಗೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದನಲ್ಲ. ವಯೋಧರ್ಮದಂತೆ ರಕ್ತದಲ್ಲಿ ಸ್ವಲ್ಪ ಸಕ್ಕರೆಯ ಏರಿಳಿತಗಳು, ಕ್ಯಾಲ್ಸಿಯಂ ಕೊರತೆ, ಸೋಡಿಯಂ ಏರುಪೇರುಗಳು ಆಗುತ್ತಲೇ ಇದ್ದವು. ಅವುಗಳಿಗೆ ತಕ್ಕ ಔಷಧಿಗಳನ್ನು ತಪ್ಪದೆ ತೆಗೆದುಕೊಳ್ಳುತ್ತಿದ್ದರು. ಆ ಮಹಾತಾಯಿ ಸರಿತಾ ಮೇಡಂ ಅಂತೂ ಗಂಡನನ್ನು ತನ್ನ ಕಣ್ಣ ರೆಪ್ಪೆಗಳಂತೆ ಜೋಪಾನ ಮಾಡುತ್ತಿದ್ದಾರೆ. ಅಂತಹುದರಲ್ಲಿ ಇದ್ದಕ್ಕಿದ್ದಂತೆ ನಮ್ಮ ದಣಿಗಳಿಗೆ ಏನಾಯಿತು? ಯೋಚನೆಗಳೊಂದಿಗೆ ವಿಜಯ ತನ್ನ ದಣಿ ಧನಂಜಯ ರಾವ್ ಅವರ ಮನೆಯ ಮುಂದೆ ಬಂದಿದ್ದ. ಕಾರಿನಿಂದ ಇಳಿದವನೇ
ಮನೆಯ ಬಾಗಿಲ ಮುಂದೆ ನಿಂತು ಕಾಲಿಂಗ್ ಬೆಲ್ ಮಾಡಿದ. ಸರಿತಾ ಮೇಡಂ ಬಂದು ಬಾಗಿಲು ತೆಗೆದಾಗ ಅವನು ಒಳಗೆ ಹೋದ. ಸೋಫಾದಲ್ಲಿ ಒರಗಿ ಕುಳಿತಿದ್ದ ಧನಂಜಯರಾವ್ ಇವನು ಬಂದ ಕೂಡಲೇ, ಪಾಪ ವಿಜಯ, ಬಾರೋ, ನನಗೆ ಉಸಿರು ಮೇಲೆ ಮೇಲಕ್ಕೆ ಬರುತ್ತಿದೆ ಕಣೋ. ನೋಡೋ, ನನಗೆ 3 ಹೆಣ್ಣು ಮಕ್ಕಳಿದ್ದು ಈಗ ಯಾರೂ ಹತ್ತಿರ ಇಲ್ಲವಪ್ಪ. ಇಷ್ಟೊಂದು ಆಸ್ತಿ ಸಂಪಾದಿಸಿ ಏನು ಪ್ರಯೋಜನ? ಕಡೆಗಾಲದಲ್ಲಿ ಯಾರೂ ಇಲ್ವಲ್ಲೋ. ನೀನು ನನಗೆ ಮಗ ಕಣೋ, ನನ್ನ ಹತ್ತಿರ ಬಾ. ಒಂದೇ ಸಮನೆ ಬಡಬಡಿಸುತ್ತಿದ್ದ ದಣಿಗಳನ್ನು ನೋಡಿ ಅವರ ಹತ್ತಿರ ಹೋಗಿ ಕುಳಿತುಕೊಂಡು ಅವರ ಕೈಗಳನ್ನು ಭದ್ರವಾಗಿ ಹಿಡಿದುಕೊಂಡು, ಸರ್, ನೀವು ಹೆದರಬೇಡಿ, ನಾನಿದ್ದೀನಲ್ಲ, ಈಗಲೇ ನಾವು ಹಾಸ್ಪಿಟಲ್ಗೆ ಹೋಗೋಣ ಎಂದು ಧೈರ್ಯ ಹೇಳಿ ಅವರು ರೆಗ್ಯುಲರ್ ಆಗಿ ಹೋಗುವ ಹಾಸ್ಪಿಟಲ್ಗೆ ಫೋನ್ ಮಾಡಿದ. ಅಲ್ಲಿಂದ ಬಹಳ ಹೊತ್ತು ಉತ್ತರವೇ ಬರೆದಿದ್ದಾಗ ಮತ್ತೊಂದು ಹಾಸ್ಪಿಟಲ್ಗೆ ಫೋನ್ ಮಾಡಿದ. ನಮ್ಮಲ್ಲಿ ಬೆಡ್ ಇಲ್ಲ, ಬೇರೆ ಕಡೆ ನೋಡಿ ಎಂದು ನಿರಾಶಾದಾಯಕವಾದ ಉತ್ತರ ದೊರೆತಾಗ ಮಗದೊಂದು ಹಾಸ್ಪಿಟಲ್ಗೆ ಫೋನ್ ಆಯಿಸಿದ. ಹೀಗೆ 10 ಹಾಸ್ಪಿಟಲ್ಗೆ ಫೋನ್ ಮಾಡುತ್ತಾ ಮಾಡುತ್ತಾ 1 ಗಂಟೆ ಕಳೆದು ಹೋಗಿ ಧನಂಜಯರಾವ್ ಅವರ ಪರಿಸ್ಥಿತಿ ಬಿಗಡಾಯಿಸುತ್ತಾ ಬಂದಾಗ ಸರಿತಾ ಆತಂಕದಿಂದ ಅಳುವುದಕ್ಕೆ ಪ್ರಾರಂಭಿಸಿದರು. ಕೊನೆಗೂ ವಿಜಯನ ಸತತ ಪ್ರಯತ್ನದಿಂದ ಸಾಯಿ ನರ್ಸಿಂಗ್ ಹೋಮ್ನಲ್ಲಿ ಬೆಡ್ ಖಾಲಿ ಇರುವುದು ಗೊತ್ತಾದ ತಕ್ಷಣ ವಿಜಯ ಅವರಿಬ್ಬರನ್ನು ಕರೆದುಕೊಂಡು ಆ ನರ್ಸಿಂಗ್ ಹೋಮ್ನತ್ತ ಧಾವಿಸಿದ. 75ರ ಧನಂಜಯರಾವ್ನನ್ನು ಆ ನರ್ಸಿಂಗ್ ಹೋಮ್ನವರು ಅಡ್ಮಿಟ್ ಮಾಡಿಕೊಂಡು ಕೋವಿಡ್ ಟೆಸ್ಟ್ಗಳನ್ನು ಮಾಡಿಸಿ ಐಸಿಯುಗೆ ಹಾಕಿದರು. ಸದ್ಯ ಕೊನೆಗೂ ಒಂದು ನರ್ಸಿಂಗ್ ಹೋಮ್ನಲ್ಲಿ ಬೆಡ್ ಸಿಕ್ಕಿತಲ್ಲ. ವಿಜಯ್ ಹಾಗೂ ಸರಿತಾ ಮೇಡಂ ನಿಟ್ಟುಸಿರು ಬಿಟ್ಟರು. ಇವರಿಬ್ಬರು ಡಾಕ್ಟರ್ ಏನು ಹೇಳುತ್ತಾರೋ ಎಂದು ಉಸಿರು ಬಿಗಿ ಹಿಡಿದು ಹೊರಗಡೆ ಐಸಿಯು ಮುಂದೆ ಕಾಯುತ್ತಾ ಕುಳಿತರು. ಒಳಗಡೆಯಿಂದ ಬಂದ ನರ್ಸ್ ಕೆಲವು ಔಷಧಗಳನ್ನು ತರಲು ಹೇಳಿದಾಗ ವಿಜಯ್ ಎಲ್ಲವನ್ನೂ ತಂದುಕೊಡುತ್ತಿದ್ದ. ದೂರದ ಅಮೆರಿಕಾದಿಂದ ಧನಂಜಯ್ರವರ 3 ಹೆಣ್ಣು ಮಕ್ಕಳು ಸರದಿಯಂತೆ ಫೋನ್ ಮಾಡುತ್ತಾ ಅಲ್ಲಿಂದಲೇ ತಂದೆಯ ಆರೋಗ್ಯವನ್ನು ಕಾಳಜಿಯಿಂದ ವಿಚಾರಿಸುತ್ತಾ ಜೊತೆಗೆ ತಮಗೆ ತೋಚುತ್ತಿದ್ದ 100 ಸಲಹೆಗಳನ್ನು ಕೊಡುತ್ತಿದ್ದಾಗ ಮಕ್ಕಳ ಮಾತುಗಳನ್ನು ಕೇಳಿ ಕೇಳಿ ಬೇಸೆತ್ತ ಸರಿತಾ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಕುಳಿತರು. ಅವರಿಗೆ ಹಳೆಯ ನೆನಪುಗಳು ಕಾಡಿದವು. ಹೆಸರಾಂತ ಸಿವಿಲ್ ಕಾಂಟ್ರಾಕ್ಟರ್ ಧನಂಜಯರಾವ್ರನ್ನು ಮದುವೆಯಾಗಿ ಸಂತೃಪ್ತ ದಾಂಪತ್ಯ ಜೀವನ ನಡೆಸುತ್ತಿದ್ದ ಸರಿತಾಳಿಗೆ ಒಂದರ ಹಿಂದೆ ಒಂದು 3 ಜನ ಹೆಣ್ಣು ಮಕ್ಕಳೇ ಆದಾಗ ರಾವ್ ಅವರ ತಾಯಿ ಸಾವಿತ್ರಮ್ಮನವರಿಗೆ ಏನೋ ಒಂದು ಕೊರತೆಯಾದಂತೆ ಅನ್ನಿಸಿ, ನಮ್ಮ ವಂಶದ ಹೆಸರನ್ನು ಉಳಿಸೋ ಒಂದು ಗಂಡು ಮಗುವನ್ನು ಆ ದೇವರು ನಿನಗೆ ಕರುಣಿಸಿಲ್ಲವಲ್ಲದನು, ಎಷ್ಟು ಆಸ್ತಿ ಅಂತಸ್ತಿದ್ದರೇನು, ಒಂದು ಮಗನಿಲ್ಲದೆ ಎಂದು ಅವಲತ್ತುಕೊಳ್ಳುವಾಗ ಸರಿತಾ ಮತ್ತು ಧನಂಜಯ ರಾಯರು ಸಾವಿತ್ರಮ್ಮನವರಿಗೆ, ಹೋಗಲಿ ಬಿಡಿ, ಗಂಡು ಮಕ್ಕಳು ಅಂದುಕೊಂಡೆ ಹೆಣ್ಣು ಮಕ್ಕಳನ್ನು ಬೆಳೆಸುತ್ತೇನೆ, ಹೆಣ್ಣು ಮಕ್ಕಳಾದರೆ ಕುಂದೇನು ಎಂದು ಹೇಳಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಯಾವುದರಲ್ಲಿ ಕಡಿಮೆ ಎಂದು ವಾದಿಸಿ ಹೆಣ್ಣು ಮಕ್ಕಳನ್ನು ಸಮರ್ಥಿಸಿಕೊಳ್ಳುತ್ತಿದ್ದರು. ಆದರೆ ಸಾವಿತ್ರಮ್ಮನವರು, ಈಗ ಹೀಗೆ ಹೇಳುತ್ತಿದ್ದೀರಿ, ನಾಳೆ ಅವರು ಮದುವೆಯಾಗಿ ಬೇರೆಯವರ ಸ್ವತ್ತಾದಾಗ ನಿಮ್ಮ ಹತ್ತಿರ ಎಲ್ಲಿ ಇರುತ್ತಾರೆ? ಅದಕ್ಕೆ ಹೇಳೋದು, ಕಡೆಗಾಲದ ದಿಕ್ಕಿಗೆ ಮಗನಾದವನು ಇರಬೇಕು ಅಂತ. ನೋಡಿ, ಇನ್ನೂ ಕಾಲ ಮಿಂಚಿಲ್ಲ, ದೇವರು ಬೇಕಾದಷ್ಟು ಕೊಟ್ಟಿದ್ದಾನೆ, ಇನ್ನೊಂದು ಮಗುವಿಗಾಗಿ ಪ್ರಯತ್ನಿಸಿ ಎಂದು ತಮ್ಮ ವಾದವನ್ನು ಮಂಡಿಸಿ ಮಗ ಸೊಸೆಗೆ ಬುದ್ಧಿ ಹೇಳುವಾಗ ಇಬ್ಬರೂ ನಕ್ಕು ಸುಮ್ಮನಾಗುತ್ತಿದ್ದರು. ಇನ್ನೊಂದು ಹೆಣ್ಣೆ ಆದರೆ? ಸರಿತಾ ಅತ್ತೆಯ ಬಾಯಿ ಮುಚ್ಚಿಸುತ್ತಿದ್ದಳು. ರಾವ್ ತಮ್ಮ 3 ಹೆಣ್ಣು ಮಕ್ಕಳಿಗೂ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸಿ ಅವರೆಲ್ಲರೂ ಒಳ್ಳೆಯ ಉದ್ಯೋಗಗಳನ್ನು ಪಡೆದು ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳುವಂತಾದಾಗ ಬಂಧು ಬಳಗದವರ ಮುಂದೆ ಬೀಗಿದ್ದರು. 2 ಹೆಣ್ಣು ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕ ಸೇರಿದ್ದರೆ ಇನ್ನೊಬ್ಬಳು ಮೆಡಿಕಲ್ಗೆ ಸೇರಿ MBBS ಆದ ಮೇಲೆ ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕೆ ಅಕ್ಕಂದಿರನ್ನೇ ಅನುಸರಿಸಿ ಅಮೆರಿಕದ ದಾರಿ ಹಿಡಿದಿದ್ದಳು. 3 ಮಕ್ಕಳಲ್ಲಿ ಒಬ್ಬರಾದರೂ ತಮ್ಮ ಜೊತೆಯಲ್ಲಿ ಇರಲಿ ಎಂಬುದು ರಾವ್ ಅವರ ಆಸೆಯಾಗಿತ್ತು. ಆದರೆ ಅದಕ್ಕೆ ಯಾರೂ ತಯಾರು ಇರಲಿಲ್ಲ. ಇದರಿಂದ ಧನಂಜಯ ರಾವ್ ಹಾಗೂ ಸರಿತಾ ಅವರಿಬ್ಬರಿಗೂ ಸ್ವಲ್ಪ ಬೇಸರವೇ ಆದರೂ ಮಕ್ಕಳ ಭವಿಷ್ಯ ಮುಖ್ಯವೆಂದುಕೊಂಡು ಸುಮ್ಮನಾದರು. ಆದರೆ ಆ 3 ಹೆಣ್ಣು ಮಕ್ಕಳಿಗೂ ತಕ್ಕ ವರಗಳನ್ನು ಹುಡುಕಿ ಮದುವೆ ಮಾಡಿ ಮುಗಿಸುವಷ್ಟರಲ್ಲಿ ಇಬ್ಬರು ಹಣ್ಣುಗಾಯಿ ನೀರುಗಾಯಿಯಾಗಿ ಹೋದರು. ಹೆಣ್ಣು ಮಕ್ಕಳು ಇವರಿಬ್ಬರಿಗೂ ಅಲ್ಲಿಯೇ ಬಂದು ಬಿಡಿ ಎಂದು ಹೇಳಿದರು. ಇವರಿಬ್ಬರು ಅದಕ್ಕೆ ಒಪ್ಪದೆ ತಮ್ಮ ಮನೆ ಬಾಗಿಲು ವೃತ್ತಿಗಳನ್ನು ತೊರೆದು ಪರದೇಶಿಗಳಾಗಲು ಇಷ್ಟಪಡಲಿಲ್ಲ. ತಮ್ಮ ಮನೆ ಬಾಗಿಲು ವೃತ್ತಿಯನ್ನು ತೊರೆದುಕೊಂಡು ಅಮೆರಿಕದಲ್ಲಿ ಹೋಗಿ ಮಾಡುವುದೇನಿದೆ? ಧನಂಜಯ ರಾವ್ ಸುತಾರಾಮ್ ಒಪ್ಪಲಿಲ್ಲ. ಮಕ್ಕಳು ಕರೆದಾಗ ಹೋಗಿ ಬರುವುದು, ವರ್ಷಕ್ಕೊಮ್ಮೆ ಮಕ್ಕಳು ಬಂದಾಗ ಅವರೊಂದಿಗೆ ಸಂತೋಷವಾಗಿ ಕಾಲ ಕಳೆಯುವುದು, ಇಷ್ಟು ಹೊರತು ತಮ್ಮ ಮಕ್ಕಳು ತಮ್ಮ ಕಷ್ಟಕ್ಕೆ ಆಗುವರೆಂಬ
ನಿರೀಕ್ಷೆ ಅವರಿಬ್ಬರಿಗೂ ಇರಲಿಲ್ಲ. ತಮ್ಮ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ 3 ಮಕ್ಕಳಿದ್ದರೂ ಈಗ ಇವರಿಗೆ ಈ ವಿಜಯನೇ ಆಧಾರ. ಸ್ವಂತ ಮಕ್ಕಳು ಎಷ್ಟೇ ಇದ್ದರೂ ಕಷ್ಟದ ಸಮಯಕ್ಕೆ ಈ ಹುಡುಗನೇ ದಿಕ್ಕು. ಅಲ್ಲದೆ ವಿಜಯ ತುಂಬ ನಂಬಿಕಸ್ಥ ಹುಡುಗ. ತಮ್ಮನ್ನು ತುಂಬ ಗೌರವಾಧಾರಗಳಿಂದ ಕಾಣುತ್ತಾ ಕಷ್ಟಕ್ಕೆ ಸಹಾಯಕನಾಗಿ ನಿಲ್ಲುತ್ತಾನೆ. ಯಾವ ಜನ್ಮದ ಋಣಾನುಬಂಧವೋ. ಎತ್ತಣ ಮಾಮರ, ಎತ್ತಣ ಕೋಗಿಲೆ. ಪಾಪ, ತುಂಬ ಒಳ್ಳೆಯ ಹುಡುಗ. ಹಳೆಯ ನೆನಪುಗಳಲ್ಲಿ ಮುಳುಗಿದ್ದ ಸರಿತಾಳಿಗೆ ವಿಜಯ ಬಂದು ಹತ್ತಿರ ಕುಳಿತಾಗಲೇ ತಾನಿರುವುದು ನರ್ಸಿಂಗ್ ಹೋಮ್ನಲ್ಲಿ ಎಂದು ಅರಿವಾದದ್ದು. ಅಮ್ಮ, ಈಗ ನಿಮ್ಮನ್ನು ಮನೆಗೆ ಬಿಟ್ಟು ಬರುತ್ತೀನಿ. ನಾವು ಇಲ್ಲಿ ಹೀಗೆ ಸುಮ್ಮನೆ ಕುಳಿತಿದ್ದರೆ ಪ್ರಯೋಜನವಿಲ್ಲ. ಡ್ಯೂಟಿ ಡಾಕ್ಟರ್ 11 ಗಂಟೆಗೆ ಬರ್ತಾರಂತೆ. ಅಲ್ಲಿಯವರೆಗೂ ನೀವು ಸ್ವಲ್ಪ ಫ್ರೆಶ್ ಆಗಿ ರೆಸ್ಟ್ ತೆಗೆದುಕೊಂಡು ನನಗೆ ಫೋನ್ ಮಾಡಿ. ನಾನು ಬಂದು ಕರೆದುಕೊಂಡು ಬರ್ತೀನಿ. ಈಗ ಈ ಕಾಫಿ ತೆಗೆದುಕೊಳ್ಳಿ. ವಿಜಯ್ ಕಾಫಿಯ ಲೋಟವನ್ನು ಸರಿತಾ ಮೇಡಮ್ ಮುಂದೆ ಹಿಡಿದಾಗ ಸರಿತಾಳಿಗೆ ದುಃಖದ ಕಟ್ಟೆಯೊಡೆಯಿತು. ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಪ್ರಾರಂಭಿಸಿದಾಗ ವಿಜಯ್ ಅವಳನ್ನು ಸಮಾಧಾನ ಮಾಡಿ ಮನೆಗೆ ಕರೆದೊಯ್ದ. ಮಾರನೆಯ ದಿನ ಧನಂಜಯ ರಾವ್ರವರ ಬ್ಲಡ್ ರಿಪೋರ್ಟ್ನಲ್ಲಿ ಕೋವಿಡ್ ಪಾಸಿಟಿವ್ ಬಂದಾಗ ಸರಿತಾಳ ಜಂಗಾಬಲವೇ ನಡುಗಿ ಹೋಯಿತು. ವೈದ್ಯರ ಸಲಹೆಯಂತೆ ಸರಿತಾ ಹಾಗೂ ವಿಜಯ್ ಇಬ್ಬರು ಕೋವಿಡ್ ಟೆಸ್ಟ್ಗೆ ಒಳಗಾದರು. ಇವರಿಬ್ಬರಿಗೂ ರಿಪೋರ್ಟ್ ಬರುವವರೆಗೂ ಸುಮ್ಮನೆ ಕಾಯದೆ ವಿಧಿಯಿರಲಿಲ್ಲ. ಆಗೆಲ್ಲ ವಿಜಯ್ ಸರಿತಾಳ ಬೆಂಗಾವಲಾಗಿ ನಿಂತ. ದೇವರ ದಯೆಯಿಂದ ಇವರಿಬ್ಬರಿಗೂ ಕೋವಿಡ್ ನೆಗೆಟಿವ್ ಬಂದಿತ್ತು. ಆದರೂ ಅವರಿಬ್ಬರು ಆಸ್ಪತ್ರೆಯ ಬಳಿ ಸುಳಿಯುವಂತಿರಲಿಲ್ಲ. ಎಲ್ಲವನ್ನೂ ಫೋನ್ ಮೂಲಕವೇ ವಿಚಾರಿಸಿಕೊಳ್ಳಬೇಕಾಗಿತ್ತು. ತನ್ನ ದಣಿಗಳಿಗಾಗಿ ವಿಜಯ್ ಟೊಂಕ ಕಟ್ಟಿ ನಿಂತ. ಜೊತೆಗೆ ತನ್ನ ಹೆಂಡತಿಯನ್ನು ಸರಿತಾ ಮೇಡಮ್ ಜೊತೆಯಲ್ಲಿರುವಂತೆ ಹೇಳಿದ. ಹಾಸ್ಪಿಟಲ್ನಿಂದ ಬರುವ ಫೋನ್ ಕಾಲ್ಗಳನ್ನು ಅಟೆಂಡ್ ಮಾಡುತ್ತಾ ಮನೆಗೆ ಬೇಕಾದ ಸಾಮಾನುಗಳನ್ನು ತಂದುಕೊಡುತ್ತಾ ಮಾಲೀಕರ 3 ಹೆಣ್ಣು ಮಕ್ಕಳಿಗೆ ಫೋನ್ ಮೂಲಕ ಅವರ ಅಪ್ಪನ ಆರೋಗ್ಯದ ಬಗ್ಗೆ ಅಪ್ಡೇಟ್ ಮಾಡುತ್ತಾ ಪಾದರಸದಂತೆ ಓಡಾಡುತ್ತಿರುವ ವಿಜಯ್ನನ್ನು ನೋಡಿ ಸರಿತಾಳಿಗೆ ಹೃದಯ ತುಂಬಿ ಬರುತ್ತಿತ್ತು. ಯಾವ ಜನ್ಮದ ಋಣಾನುಬಂಧವೋ ಈ ಹುಡುಗನದು. ಇವನೊಬ್ಬ ಇರದಿದ್ದರೆ ನಮ್ಮ ಕತೆ ಏನಾಗುತ್ತಿತ್ತೋ. ಸಮಯಕ್ಕಾದವನೇ ನೆಂಟ ಅಂತಾರೆ. ಈಗ ನಮಗೆ ವಿಜಯನೇ ಸರ್ವಸ್ವ. ಅವನನ್ನು ದೇವರು ಚೆನ್ನಾಗಿ ಇಟ್ಟಿರಲಿ ಎಂದುಕೊಳ್ಳುತ್ತಿದ್ದಳು. 1 ವಾರದ ನಿರಂತರ ಸಾವು ಬದುಕಿನ ನಡುವಿನ ಹೋರಾಟದಲ್ಲಿ ಸೆಣಸಾಡಿದ ಧನಂಜಯರಾವ್ ಕಡೆಗೂ ಪುನರ್ಜನ್ಮ ಪಡೆದುಕೊಂಡು ಮನೆಗೆ ಹಿಂದಿರುಗಿದಾಗ ಸರಿತಾ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಅಂದು ನರ್ಸಿಂಗ್ ಹೋಮ್ನಿಂದ ಬಂದ ರಾವ್ ವಿಜಯ್ನನ್ನು ತಬ್ಬಿಕೊಂಡು, ಯಾವ ಜನ್ಮದ ಋಣಾನುಬಂಧನಪ್ಪ ನಿನ್ನದು. ನಮ್ಮವರೆನಿಸಿಕೊಂಡ ರಕ್ತ ಹಂಚಿಕೊಂಡು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೆಲ್ಲರೂ ದೂರವಿರುವಾಗ ಆ ರಕ್ತ ಸಂಬಂಧವನ್ನು ಮೀರಿಸಿದ ನಿನ್ನ ಈ ಭಾವ ಸಂಬಂಧಕ್ಕೆ ನಾನೇನೆಂದು ಹೆಸರಿಡಲಿ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಿಲ್ಲ. ಇನ್ನು ಮೇಲೆ ಈ ನನ್ನ ಮನೆಯಲ್ಲಿ ನಿನಗೆ ಮಗನ ಸ್ಥಾನ ಕೊಡುತ್ತೇನೆ. ನಿನ್ನ ಈ ವಿಶ್ವಾಸ, ನಂಬಿಕೆ, ಪ್ರೀತಿ, ಬದ್ಧತೆ ನನ್ನನ್ನು ಮಂತ್ರಮುಗ್ಧನನ್ನಾಗಿಸಿದೆ. ಎಲ್ಲಿ ನನ್ನ ಹತ್ತಿರ ಬಾ ಮಗು ಎನ್ನುತ್ತಾ ವಿಜಯನನ್ನು ಬಾಚಿ ಎದೆಗಪ್ಪಿಕೊಂಡಾಗ ಅವರ ಕಣ್ಣುಗಳಿಂದ ಆನಂದ ಬಾಷ್ಪ ಇಳಿಯುತ್ತಿದ್ದರೆ ಅಲ್ಲೇ ಹತ್ತಿರದಲ್ಲಿ ನಿಂತಿದ್ದ ಸರಿತಾ ತನ್ನ ಸೀರೆಯ ಸೆರಗಿನಂಚಿನಿಂದ ತಮ್ಮ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಿದ್ದರು. ಮಾಲೀಕ ಹಾಗೂ ನೌಕರನ ಇಂತಹ ಅಪರೂಪದ ಅನುಬಂಧವನ್ನು ವಿಜಯ್ ಹೆಂಡತಿ ಸೌಮ್ಯ ವಿಸ್ಮಯದಿಂದ ನೋಡುತ್ತಿದ್ದಳು.